MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಇಡಿಗೆ ಸುಪ್ರೀಂ ತಪರಾಕಿ ಕೊಟ್ಟಿದ್ದಕ್ಕೆ ಡಿಕೆ ಸುರೇಶ್ ಕೂಡ ಈ ಬೆಳವಣಿಗೆ ಕುರಿತಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಡಿಯನ್ನ ಕೇಂದ್ರ ಸರ್ಕಾರ ಬಳಕೆ ಮಾಡಿಕೊಳ್ತಾ ಇದೆ ಅಂತ ಮತ್ತೆ ಆರೋಪಿಸಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್. ಇದು ಕೋರ್ಟ್ಗೆ ಮಾತ್ರವಲ್ಲ, ದೇಶಕ್ಕೆ ಗೊತ್ತಾಗಿದೆ. ಇಡಿ ಕೇಂದ್ರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ, ರಾಜಕೀಯ ಪ್ರೇರಿತವಾದಂತಹ ದಾಳಿ ಮಾಡ್ತಾ ಇದೆ. ಇಡಿ ವಿಪಕ್ಷಗಳನ್ನ ಬಗ್ಗು ಬಡಿಯೋದಕ್ಕೆ ಕೇಂದ್ರ ಇಡಿ ಬಳಸ್ತಾ ಇದೆ ಅಂತ ಆರೋಪಿಸಿದ್ದಾರೆ ಡಿಕೆ ಸುರೇಶ್. ಇದು ಮೊದಲನೇ ಅಲ್ಲ, ಈಗಾಗಲೇ ಕಳೆದ ಸುಮಾರು 2 ವರ್ಷಗಳಿಂದನೂ ಕೂಡ ಅನೇಕ ಬಾರಿ ಸುಪ್ರೀಂ ಕೋರ್ಟ್ ಇಡಿ ಅಧಿಕಾರಿಗಳಿಗೆ, ಇಡಿಗೆ ಸಂಬಂಧಪಟ್ಟಂತ ಕೇಸ್ಗಳೇನು ದಾಖಲೆ ಮಾಡ್ತಾ ಇದ್ದಾರೆ, ವಿಚಾರಣೆಗಳಿಗೆ ಅನವಶ್ಯಕವಾಗಿ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ, ಅದರ ಬಗ್ಗೆ ಸಾಕಷ್ಟು ತೀಕ್ಷ್ಣವಾಗಿ ತಮ್ಮ ಎಲ್ಲೇ ಮೀರ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಆದರೆ ಇವತ್ತು ಎಲ್ಲವನ್ನು ಬಿಟ್ಟು ರಾಜಕೀಯ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಬಹುಶಃ ಕಳೆದ ವಾರ ಮದ್ರಾಸ್ ಹೈಕೋರ್ಟಲ್ಲೂ ಕೂಡ ಒಂದು ಕೇಸು ಬಹಳ ತೀಕ್ಷ್ಣವಾಗಿ ಉತ್ತರವನ್ನ ಇಡಿ ಅಧಿಕಾರಿಗಳಿಗೆ ಕೊಟ್ಟಿದೆ. ಸೊ ಇಡಿ ಒಂದು ರಾಜಕೀಯ ಪ್ರೇರಿತವಾದಂಥ ದಾಳಿಯನ್ನ ಮಾಡಲಿಕ್ಕೆ, ವಿರೋಧ ಪಕ್ಷಗಳನ್ನ ಬಗ್ಗು ಬಡಿಲಿಕ್ಕೆ ಇಡಿಯನ್ನ ಕೇಂದ್ರ ಸರ್ಕಾರ ಬಳಕೆ ಮಾಡಿಕೊಳ್ತಾ ಇರೋದು ಇವತ್ತು ನ್ಯಾಯಾಲಯಕ್ಕೆ ಮಾತ್ರ ಅಲ್ಲ, ಇಡೀ ದೇಶದ ಜನರಿಗೆ ಎಲ್ರಿಗೂ ಕೂಡ ಅರ್ಥ ಆಗಿದೆ. ಬಹುಶಃ ಮುಂದಿನ ದಿನಗಳಲ್ಲಾದರೂ ಕೇಂದ್ರ ಸರ್ಕಾರ ಈ ಒಂದು ದ್ವೇಷದ ರಾಜಕಾರಣವನ್ನು ಬಿಟ್ಟು ಅಭಿವೃದ್ಧಿ ರಾಜಕಾರಣದ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ, ದೇಶದ ಆಗುಹೋಗುಗಳ ಬಗ್ಗೆ, ದೇಶದ ಜನರ ಸಮಸ್ಯೆಗಳ ಬಗ್ಗೆ, ದೇಶದ ಯುವಕರ ಭವಿಷ್ಯದ ಬಗ್ಗೆ ಚಿಂತನೆಯನ್ನ ಮಾಡಲಿ ಅಂತ ಹೇಳಿ ನಾನು ಒತ್ತಾಯವನ್ನ ಮಾಡ್ತೇನೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿಯನ್ನ ರಾಜಕೀಯವಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಇಡಿ ಕೇಂದ್ರದ ವಿರುದ್ಧ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಪ್ರಕರಣದಲ್ಲಿ ಸಿಲುಕಿ ಸದೆ ಬಡಿಯೋದಕ್ಕೆ ಕೇಂದ್ರ ಪ್ರಯತ್ನ ಪಟ್ಟಿತು. ನಮ್ಮ ಮೇಲಿದ್ದ ಪ್ರಕರಣಗಳು ವಜಾ ಆಗಿದೆ. ಸಿಬಿಐ ಐಟಿಗೆ ಇಡಿ ಅಧಿಕಾರಿಗಳು ಬರೆದ್ರು, ಬೇನಾಮಿಯವರು ಮತ್ತೆ ಇಡಿ ಅಧಿಕಾರಿಗೆ ಬರೆದ್ರು. ಅವರು ಈಗ ನಮ್ಮ ಮೇಲೆ ಕೇಸು ಪ್ರಕರಣ ವಜಾ ಆಗಿದೆ. ವಜಾ ಆಗಿದ್ರು ಕೂಡ ಸಿಬಿಐ ಇನ್ಕಮ್ ಟ್ಯಾಕ್ಸ್ ಬರೆದ್ರು, ಇನ್ಕಮ್ ಟ್ಯಾಕ್ಸ್ ಅವರು ಸಿಬಿಐ ಇದಕ್ಕೆ ಬೇನಾಮಿಗೆ ಬರೆದ್ರು, ಬೇನಾಮಿಯವರು ಇಡಿಗೆ ಬರೆದ್ರು, ಇಡಿ ಅವ್ರು ತಿರ್ಗಾ ಸಿಬಿಐಗೆ ಬರೆದ್ರು, ಸಿಬಿಐ ಅವರು ತಿರ್ಗಾ ಇಡಿಗೆ ಬರೆದ್ರು. ಸೊ ಪ್ರತಿ ಹಂತದಲ್ಲೂ ಕೂಡ ಯಾವುದೇ ಒಂದು ಪ್ರಕರಣದ ಸುಳಿಯಲ್ಲಿ ಸಿಕ್ಕಿಸಿ ಅವರನ್ನ ಸದೆ ಬಡಿತಕ್ಕಂಥ ಪ್ರಯತ್ನಗಳು ನಡೀತಾ ಇದೆಯಾ ಹೊರತು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ಲ. ಅನ್ಯಾಯ ಆಗಿದೆಯಾ, ನ್ಯಾಯ ಆಗಿದೆಯಾ, ಏನ್ ತಪ್ಪಾಗಿದೆ ಅನ್ನೋದನ್ನ ಕಂಡುಹಿಡಿತಾ ಇಲ್ಲ. ಎಲ್ಲೋ ಒಂದ್ ಕಡೆ ಎಲ್ಲಾರ ಒಂದ್ ಕಡೆ ತಪ್ಪಿಸ್ಕೊಂಡ್ರೆ ಇನ್ನೊಂದ್ ಕಡೆ ಹಿಡ್ಕೋಬೇಕು ಅಂತಕ್ಕಂಥ ಒಂದು ಪ್ರವೃತ್ತಿಯನ್ನ ಬಳಸ್ಕೊಂಡು ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಲಾಡ್ ಪ್ರತಿಕ್ರಿಯಿಸಿದ್ದಾರೆ. ಇಡಿಯನ್ನ ರಾಜಕೀಯವಾಗಿ ಬಳಸಿಕೊಳ್ಳಲಾಗ್ತಾ ಇದೆ, ಕೇಂದ್ರ ಸರ್ಕಾರದಿಂದ ರಾಜಕೀಯಕ್ಕೆ ಬಳಕೆ ಆಗ್ತಾ ಇದೆ ಅಂತ ಆಕ್ರೋಶ ಹೊರಹಾಕ್ತಾರೆ. ದುರ್ಬಳಕೆ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಮೋದಿ ಅವಧಿ ಮುಗಿಯೋವರೆಗೆ ಮಾತಾಡಂಗಿಲ್ಲ, ಈ ದೇಶದಲ್ಲಿ ಯಾರೂ ಮಾತನಾಡೋ ಹಾಗಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಚಿವ ಸಂತೋಷ್ ಲಾಡ್. ಇದರಲ್ಲಿ ನೀವು ರಾಜಕೀಯಕ್ಕಾಗಿ ಇಡಿ ಬೆಳೆಸ್ತಾ ಇದ್ದೀರಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇದು ಈ ವಿಷಯದಲ್ಲ, ಎಲ್ಲ ವಿಷಯದಲ್ಲಿ ಹೇಳಿದೆ. ನಮಗಿಲ್ಲಿ ಗುರ್ತಾಗಲ್ಲ, ಇದರಲ್ಲಿ ಜಾಸ್ತಿ ತೋರಿಸಲ್ಲ. ಯಾವುದೇ ಕೇಂದ್ರ ಸರ್ಕಾರ ವಿರುದ್ಧವಾಗಿರ್ತಕ್ಕಂಥದ್ದನ್ನು ಜಾಸ್ತಿ ಬೆಳಕಿಗೆ ಬರೋದಿಲ್ಲ. ಈ ದೇಶದಲ್ಲಿ ಯಾವುದೇ ನೆಗೆಟಿವ್ ಇದ್ರೆ ದೇಶದಲ್ಲಿ ಬೆಳಕಿಗೆ ಬರೋದಿಲ್ಲ. ಅದಕ್ಕಾಗಿ 11 ವರ್ಷ ಏನಾಯ್ತು ಅಂದ್ರೆ ಈ ದೇಶದಲ್ಲಿ ಎಲ್ಲರೂ ಸುಖವಾಗಿದ್ದಾರೆ, ಎಲ್ಲರ ಮನೆ ಬಂಗಾರ ತಟ್ಟಿ ಐತೆ, ಎಲ್ಲ ಹುಡುಗರಿಗೆ ಕೆಲಸ ಸಿಕ್ಬಿಟ್ಟೈತೆ, ರೈತರು ಆರಾಮಿದ್ದಾರೆ. ಈ ದೇಶದಲ್ಲಿ ಯಾರಿಗೂ ಕಷ್ಟ ಸುಖನೇ ಇಲ್ಲ. ಏನು ಬಿಜೆಪಿ ಹೇಳೋದಂದ್ರೆ ಈ ದೇಶದಲ್ಲಿ ಯಾರಿಗೂ ಕಷ್ಟ ಸುಖ ಇಲ್ಲ, ಎಲ್ಲರೂ ಸುಖವಾಗಿದ್ದೀವಿ, ಎಲ್ಲ ಯುವಕರಿಗೆ ಕೆಲಸ ಇದೆ, ರೈತರು ಅನುಕೂಲ ಆಗಿದ್ದಾರೆ. ನಾವು ಏನು ಯೋಚನೆ ಮಾಡ್ತೀವಿ ಪ್ರಗತಿ, ಅದಕ್ಕಿಂತ 10 ಸಲ ಜಾಸ್ತಿ ಪ್ರಗತಿ ಮಾಡ್ಕೊಂಡ್ಬಿಟ್ಟಿದ್ವಿ ಅಂತಕ್ಕಂಥದ್ದು ಕನ್ಫೈನ್ಡ್ ಇದೆ. ಅದಕ್ಕೆ ನಾವೇನ್ ಮಾತಾಡೋಣ? ಇದ್ರ ಬಗ್ಗೆ ಹೋರಾಟ ಮಾಡೋರು ತಾವೇ ಸುಮ್ಮನೆ ಕೂತಿದ್ರು ಸರ್. ಅಲ್ಲ, ಹೋರಾಟ ಯಾರು ಮಾಡ್ತಿಲ್ರಿ? ನಮಗಾದಂಥ ಲಿಮಿಟೇಷನ್ಸ್ ನಾವು ಮಾಡ್ತೀವಲ್ಲ. ಅವ್ರಿಗೆ ಹೋರಾಟ ಮಾಡಕ್ಕೆ ಏನಿದಾರೆ ಅಂದ್ರೆ ಟಿವಿಗಳು ಇಟ್ಕೊಂಡ್ಬಿಟ್ರೆ ಅವ್ರು ಹೋರಾಟ ಎಲ್ಲ ಟಿವಿ ಮುಖಾಂತರ ಇರೋದು ಅವ್ರದ್ದು. ಅದೇ ಹೇಳ್ತಿದ್ವಲ್ಲ, ನಾವು ಇವತ್ತಿಗೂ ನಾವು ಕೇಳ್ತಕ್ಕಂಥದ್ದು, ನೀವು ಸಾಯಂಕಾಲ ಇಡೀ ಎಲ್ಲ ಟಿವಿ ಆಲ್ ಓವರ್ ಇಂಡಿಯಾ ಟಿವಿ ನಡೀತಕ್ಕಂಥ ನ್ಯಾಷನಲ್ ಚಾನೆಲ್ಗಳು ಏನು ಚರ್ಚೆ ಇದೆ, ಯಾವ ಚರ್ಚೆ ಆಗ್ತವೆ ನೀವೇ ನೋಡ್ರಲ್ಲ. ಚರ್ಚೆ ಆಗೋದು ಒಂದು ಸೈಡ್ ಚರ್ಚೆ ಅದಾವೆ ಅದರಲ್ಲಿ. ಅದ್ರಾಗೆ
ಎಳ್ಳೆ ಮಾತೇ ಇಲ್ಲಲ್ಲ. ಬೇಕಾದ್ರೆ ಕಳೆದ 10 ವರ್ಷ ತೆಗೆದು ಬಿಡ್ರಿ ಎಲ್ಲ. ಸಾಯಂಕಾಲ 6 ರಿಂದ 8 ಗಂಟೆಗೆ ಏನಾಗ್ತವೆ ನೋಡ್ರಿ ಇಡೀ ದೇಶದಲ್ಲಿ. 6 ರಿಂದ 8, 9 ಎಲ್ಲ ಪ್ರೈಮ್ ಟೈಮ್ಗಳು ಏನು ನಡೀತವೆ ಡಿಬೇಟ್ಗಳ ಬಗ್ಗೆ ಚರ್ಚೆ ಮಾಡಿ ನೋಡ್ರಿ. ಯಾಕಂದ್ರೆ ಎಲ್ಲ ಅದಾನಿದು ಅಂಬಾನಿದು ಅವೆಲ್ಲ ಚಾನಲ್ಗಳು ಅರ್ಧಕ್ಕರ್ಧ. ನ್ಯಾಷನಲ್ ಮೀಡಿಯಾದಲ್ಲೆಲ್ಲ ಇದೇ ರೀತಿ ಇರ್ತಕ್ಕಂಥ ವಾತಾವರಣ ಇದೆ. ಅದ್ರಿಗೆ ಸುಳ್ಳೇನಿದೆ? ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.